ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ, ಜಿಲ್ಲೆಯಲ್ಲಿ ನಾನು ಸೀನಿಯರ್ ಶಾಸಕ, ಇದುವರೆಗೆ ಯಾವುದೇ ಅಧಿಕಾರ ಅಥವಾ ಹುದ್ದೆ ಪಡೆದಿಲ್ಲ. ಆದ್ದರಿಂದ ಸಚಿವ ಸ್ಥಾನಕ್ಕೆ ನಾನು ಅರ್ಹನಾಗಿದ್ದೇನೆ ಎಂದು ಹೇಳಿದರು. ಜುಲೈ 6 ಮತ್ತು 7ರಂದು ಮುಖ್ಯಮಂತ್ರಿ ದೆಹಲಿಗೆ ತೆರಳಲಿದ್ದು, ಜುಲೈ 10ರ ಬಳಿಕ ಸಚಿವ ಸಂಪುಟ ವಿಸ್ತರಣೆ ನಡೆಯುವ ಸಾಧ್ಯತೆ ಇದೆ. ಜುಲೈ 15ರೊಳಗೆ ವಿಸ್ತರಣೆ ಆಗುವ ವಿಶ್ವಾಸವಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಇದೇ ವೇಳೆ ಶಾಸಕ ಪ್ರದೀಪ್ ಈಶ್ವರ್ ಹಾಗೂ ಮಾಜಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಸಚಿವ ಸ್ಥಾನಕ್ಕಾಗಿ ಪ್ರಯತ್ನಿಸುತ್ತಿದ್ದಾರೆ ಎಂದು ಹೇಳಿದ ಸುಬ್ಬಾರೆಡ್ಡಿ, ನನಗೆ ಅವಕಾಶ ನೀಡುವಂತೆ ಅವರ ಬಳಿಯೂ ಕೇಳಿದ್ದೇನೆ. ನಾನು ಯಾವುದೇ ಲಾಬಿ ನಡೆಸುತ್ತಿಲ್ಲ. ನನ್ನ ಹಿರಿತನ ಮತ್ತು ಅರ್ಹತೆಯ ಆಧಾರದ ಮೇಲೆ ಸಚಿವ ಸ್ಥಾನ ನೀಡಬೇಕು ಎಂದು ಒತ್ತಾಯಿಸಿದರು. ಸಚಿವ ಸ್ಥಾನ ಸಿಗುವ ವಿಶ್ವಾಸವಿದೆ ಎಂದು ಅವರು ಆತ್ಮವಿಶ್ವಾಸ ವ್ಯಕ್ತಪಡಿಸಿದರು. ಈಗ ನಾನು ಮನವಿ ಮಾಡಿದ್ದೀನಿ ನಮ್ಮ ಮುಖ್ಯಮಂತ್ರಿಗಳಿಗೆ, ನಮ್ಮ ಹೈಕಮಾಂಡ್ಗೆ. 3 ಸಲ ಸತತವಾಗಿ ಬಾಗೇಪಲ್ಲಿ ಕ್ಷೇತ್ರದಿಂದ ಗೆದ್ದು ಇದುವರೆಗೂ ಪಕ್ಷದಿಂದಿರ್ಬೋದು, ಸರ್ಕಾರದಿಂದಿರ್ಬೋದು ಯಾವುದೇ ಒಂದು ಅಧಿಕಾರವನ್ನು ನಾನು ತಗೊಂಡು ನಿಗಮ ಕೊಟ್ಟರು ಬೇರೆಯವ್ರಿಗೆ ಕೊಡಿ, ಇನ್ನೂ ದುಡ್ದವ್ರಿಗೆ ಅಂತ ಹೇಳಿದ್ದೀನಿ. ಯಾವುದೇ ವಿಚಾರದಲ್ಲೂ ನಾನಂತೂ ಯಾವುದೇ ಒಂದು ಅಧಿಕಾರಕ್ಕೆ ಆಸೆ ಪಟ್ಟವನಲ್ಲ. ಈಗ ಚಿಕ್ಕಬಳ್ಳಾಪುರಕ್ಕೆ ಒಂದು ಅವಕಾಶ ಒದಗಿ ಬಂದಿದೆ, ಕೊಟ್ಟರೆ ಖಂಡಿತವಾಗಲೂ ಆ ಜಿಲ್ಲೆಗೆ ಒಳ್ಳೆಯ ಕೆಲಸ ಮಾಡೋಕ್ಕೊಂದು ಅನುಕೂಲ ಆಗುತ್ತೆ. ನನ್ನ ಕ್ಷೇತ್ರದಲ್ಲೂ ಅದು ಇಡೀ ಜಿಲ್ಲೆಯಲ್ಲಿ ಯಾವುದಾದ್ರೂ ಕ್ಷೇತ್ರ ಒಬ್ಬ ಸಚಿವನಾಗದೇ ಇರೋ ಕ್ಷೇತ್ರ ಇದೆ ಅಂದರೆ ನಮ್ಮ ಡಿಸ್ಟಿಕ್ಕಲ್ಲಿ ಅದು ಬಾಗೇಪಲ್ಲಿ ಕ್ಷೇತ್ರ. ಸ್ವಲ್ಪ ಅದನ್ನು ಕೊಟ್ಟಾಗ ನನ್ನ ಬಾಗೇಪಲ್ಲಿ ಕ್ಷೇತ್ರ ಏನು ಹಿಂದುಳಿದಿದೆ ಸ್ವಲ್ಪ ಡೆವಲಪ್ಮೆಂಟ್ ಮಾಡಿಕೊಡ್ಬೋದು ಅನ್ನೋ ದೃಷ್ಟಿಯಿಂದ ನಾನು ಖಂಡಿತವಾಗ್ಲೂ ಕೊಡಲೇಬೇಕು ಅಂತ ಡೆಲ್ಲಿಯಲ್ಲೂ ಮೊನ್ನೆ ತಿಳಿಸ್ಬಿಟ್ಟು ಬಂದಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳಿಗೂ ತಿಳಿಸಿದ್ದೀನಿ, ಮಾಜಿ ಮುಖ್ಯಮಂತ್ರಿಗಳಿಗೂ ತಿಳಿಸಿದ್ದೀನಿ, ಪಕ್ಷದ ಅಧ್ಯಕ್ಷರಿಗೂ ನನ್ನ ವಿಷಯವನ್ನು ತಿಳಿಸಿದ್ದೀನಿ. ಈಗ 10ನೇ ತಾರೀಕಿನಲ್ಲಿ ಆಗುತ್ತೆ ಅಂತ ಒಂದು ಮಾತು ಹೇಳಿದ್ದಾರೆ. ಏನೋ 6-7 CM DCM ಡೆಲ್ಲಿಗೆ ಹೋಗಿಬಿಟ್ಟು 10ನೇ ತಾರೀಕಿನಲ್ಲಿ ಮುಗಿಯುತ್ತೆ ಅಂತ ನನಗೆ ಬಂದಿರೋಂಥ ಮಾಹಿತಿ. ಐ ಥಿಂಕ್ ನನಗೆ ಗೊತ್ತಿರೋ ಮಟ್ಟಿಗೆ ಈ 15ನೇ ತಾರೀಕಲ್ಲಿ 100% ಮಂತ್ರಿಮಂಡಲ ವಿಸ್ತರಣೆ ಆಗುತ್ತೆ. ಯಾವ ಕೋಟಾದಲ್ಲಿ ಮಂತ್ರಿ ಸ್ಥಾನ ಕೇಳ್ತಿದ್ದೀರಿ ಸರ್? ನಮಗೆ ಜಿಲ್ಲೆ ಕೋಟಾದಲ್ಲಿ ಕೊಡಿ. ನಮ್ಮ ಜಿಲ್ಲೆಯಲ್ಲಿ ಸೀನಿಯರ್ ಇದ್ದೀನಿ. ನಮ್ಮ ಜಿಲ್ಲೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಂದು ಸಚಿವ ಸ್ಥಾನ ಕೊಟ್ಟಾಗ ಒಳ್ಳೆಯದಾಗುತ್ತೆ. ಆ ಜಿಲ್ಲೆಗೆ ಒಂದು ಸ್ಥಾನ ಕೊಡಬೇಕಾಗಿರೋದು ಅದು ಸಮತೋಲನ ಮಾಡಬೇಕಂತ ವಿಷಯ ಇದರಲ್ಲಿ ಕೊಡಬೇಕು ಅಂತ ನನ್ನ ಡಿಮ್ಯಾಂಡ್ ಸರ್. ನಾನು ಕೇಳೋದು ಇಷ್ಟೇ, ಎಲ್ರಿಗೂ ಕೊಡಲಿ, ನಂದೇನು ಆಕ್ಷೇಪಣೆ ಇಲ್ಲ. ಆದರೆ ಈಗ ಎಲ್ಲರಲ್ಲೂ ಕಂಪ್ಯಾರಿಸನ್ ಮಾಡಿದಾಗ ಸೀನಿಯರ್ ಇದ್ದೀನಿ, ಆ ಒಂದು ಇದರಲ್ಲಿ ಕೊಡಿ ಅಂತ ನಾನು ಕೇಳ್ತಾನೆ. ಬೇರೆಯವ್ರಿಗೆ ಕೊಡಬೇಡ ಅಂತ ನಾನು ಹೇಳಲ್ಲ, ನನಗೆ ಕೊಡಿ ಅಂತ ಕೇಳಕ್ಕೆ ನಾನು ಇಷ್ಟಪಡ್ತೀನಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಯಾರ್ಯಾರು ಲಾಬಿ ಮಾಡ್ತಾ ಇದ್ದಾರೆ? ಯಾವ ರೀತಿಯ ಪ್ರಯತ್ನ ಮಾಡ್ತಾ ಇದ್ದಾರೆ? ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಯಾರ್ಯಾರು ಲಾಬಿ ಮಾಡ್ತಾ ಇದ್ದಾರೆ ಸರ್? ಎಲ್ಲರೂ ಕೇಳ್ತಾ ಇದ್ದಾರೆ. ನಮ್ಮ ಸುಧಾಕರ್ ಅವರು ಪ್ರಯತ್ನ ಪಡ್ತಾ ಇದ್ದಾರೆ, ಪ್ರದೀಪ್ ಈಶ್ವರು ಪ್ರಯತ್ನ ಪಡ್ತಾ ಇದ್ದಾರೆ, ನಾನು 3 ಜನ ಇದ್ದು ಪಕ್ಷದ ಬಿ ಫಾರ್ಮಲ್ಲಿ ಗೆದ್ದಿರೋರು 3 ಜನನೂ ಪ್ರಯತ್ನ ಪಡ್ತಾ ಇದ್ದೀವಿ. ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ದೀನಿ, ಸುಧಾಕರ್ ಹತ್ರ ನೀನು 3 ವರ್ಷ ಇದ್ದೀಯಪ್ಪ ಡಿಸ್ಟಿಕ್ ಮಿನಿಸ್ಟರ್ ಆಗಿ ಸಚಿವನಾಗಿ, ಒಂದು ಅವಕಾಶ ಕೊಡು ಅಂತ ಅವ್ರ ಹತ್ರ ರಿಕ್ವೆಸ್ಟ್ ಆಗಿದ್ದೀನಿ. ಪ್ರದೀಪ್ಗೆ ಹೇಳಿದ್ದೀನಿ, ಪ್ರದೀಪ್ ನೀನನ್ನು ಯಂಗ್ಸ್ಟಾರಪ್ಪ, ಮುಂದಿನ ದಿನಗಳಲ್ಲಿ ಇರಲಿ, ನನಗೊಂದು ಅವಕಾಶ ಇದು ಅಂತ ಕೇಳಿದ್ದೀನಿ. ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ದೀನಿ. ನೋಡಿ ಸರ್, ನಂದೊಂದು ಭಗವಂತ ಒಳ್ಳೆಯದು ಮಾಡಿ ನನಗೇನೋ ಸ್ಥಾನ ಕೊಟ್ಟರೆ ಎಲ್ಲರೂ ಜೊತೆಯಲ್ಲಿ ಇಟ್ಕೊಂಡು ಹೋಗ್ತೀನಿ, ಜಿಲ್ಲೆ ಅಭಿವೃದ್ಧಿ ಮಾಡ್ತೀನಿ. ನಾನು ಯಾವತ್ತೂ ದ್ವೇಷ ಭಾವನೆ ಆಗಲಿ ಇನ್ನೊಬ್ಬರಿಗೆ ಅದು ಇದು ಅಂತಿಲ್ಲ. ಎಲ್ಲರನ್ನೂ ಹೆಚ್ಚು ಕಮ್ಮಿ ಜೊತೆಯಲ್ಲಿ ಇಟ್ಕೊಂಡು ಒಳ್ಳೆಯ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕೇಳಿದ್ದೀನಿ.